ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಏನಮ್ಮ ಇವ್ರು ಹೇಳ್ತಾ ಇರೋದು? ನಿನ್ನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನೀನು ಸುಮ್ಮನೆ ಈಗ ನಿಂತಿದ್ರೆ ಅವ್ರು ಹೇಳ್ತಿರೋದು ನಿಜ ಅಂತಲ್ಲ ಅರ್ಥ? ಅವ್ರು ಹೇಳ್ತಿರೋದು ನಿಜನೇನಮ್ಮ? ಸೀತಾ, ಸೀನಾ ಒಳಗೆ ಕರ್ಕೊಂಡೋಗಿ. ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ಅವಳು ಉತ್ತರ ಕೊಡ್ತಾಳೆ. ಅವಳು ಯಾಕೆ ಒಳಗಡೆ ಕಳಿಸ್ತಿದ್ಯಾ? ತಾತ ಪ್ಲೀಸ್, ಇದನ್ನೆಲ್ಲ ಸಿಹಿ ಮುಂದೆ ಮಾತಾಡೋದು ಬೇಡ. ಸಿಬಿಟ ಒಳಗೋಗು. ನೋ, ಸಿಹಿನ ಸೀತಾ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ. ಸಿಹಿ ಅಪ್ಪ ನಾನು ಹೇಳ್ತಾ ಇದ್ದೀನಿ. ನೀವೇನ್ ನೋಡ್ಕೊಂಡು ನಿಂತಿದ್ದೀರಾ ಸೀತಾ? ನಾನು ನಿಮ್ ಗಂಡ ಹೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗಿ ಎಂದೆ. ಸಿಬಿಟ ಅಮ್ಮನ ಜೊತೆ ಹೋಗು. ಸಿಹಿ, ನಾನು ನಿಮ್ಮಮ್ಮ. ಹೋಗಿ. ರಾಮ್, ದಿಸ್ ಇಸ್ ಫ್ರಾಡ್. ದಟ್ ಇಸ್ ದ ಟ್ರೂತ್. ನೀನ್ ಅರ್ಥ ಮಾಡ್ಕೋಬೇಕು ಅದನ್ನ. ಯಾರು ಮಾತಾಡ್ಕೊಡುದು? ಏ ರಾಮ್, ಇವ್ರು ಹೇಳ್ತಿರೋದು ನಿಜನಾ? ತಾತ, ಇವರಿಬ್ರು ಮಗುಗೆ ಸೀತಾ ಬಾಡಿಗೆ ತಾಯಿ ಆಗಿದ್ರು ಅಂತ ಇವ್ರು ಹೇಳ್ತಿದ್ದಾರೆ. ಈಗ ಆ ಮಗುನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಅದೇಕ್ ಸಾಧ್ಯ? ಹೌದು, ಇವ್ರ ಮಗುನ ಹುಡ್ಕೊಡೋದಕ್ಕೆ ನಾನೇ ಮಾತು ಕೊಟ್ಟಿದ್ದೆ. ಅದಿವಾಗ ಬೇರೆ ಯಾವ್ದೋ ಮಗು ಆಗಿದ್ರೆ ಅರ್ಥ ಬೇರೆ ಇರ್ತಿತ್ತು. ನನ್ನ ಮಗಳನ್ನ ಈಗ ತನ್ನ ಮಗಳು ಅಂತ ಹೇಳಿ ತಮ್ಮ ಜೊತೆ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಅದೇಕ್ ಸಾಧ್ಯ? ಸಿಹಿ ನನ್ನ ಮತ್ತೆ ಸೀತಾ ಮಗಳು. ನಾನು ಅವಳ ಎಲ್ಗೂ ಕಳ್ಸಲ್ಲ ತಾತ, ಅಷ್ಟೇ. ಏನು ಹುಡುಗಾಟ ಇದು? ಸೀತಾ ಬಾಡಿಗೆ ತಾಯಿ ಅಂದ್ರೇನು? ಸಿಹಿ ಇವರಿಬ್ರು ಮಗಳು ಅಂದ್ರೇನು? ಈ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನರ್ಥ? ಭಾರ್ಗವಿ, ನಿನಗೆ ಗೊತ್ತಿತ್ತ ಮುಂಚೆನೆ? ಹಾಗಾದ್ರೆ ಈ ಮನೆಯಲ್ಲಿ ಯಾರಿಗೂ ಸತ್ಯ ಗೊತ್ತಿಲ್ಲ? ಸೀತಾ ಬಾಡಿಗೆ ತಾಯಿ ಅಂದ್ರೆ ಮುಚ್ಚಿಟ್ಟಿದ್ಲು, ಸಿಹಿಗೆ ತಂದೆ ಇಲ್ಲ ಅನ್ನೋದು ನಂಬಿಸಿದ್ಲು. ಮೊದ್ಲೇ ಯಾಕೆ ನನಗೆ ಇದನ್ನೆಲ್ಲ ಹೇಳಲಿಲ್ಲ? ತಾತ, ಸೀತಾ ಅವರು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಪ್ರತಿಯೊಂದು ವಿಷಯನೂ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಅವ್ರನ್ನ ಸುಮ್ಮನೆ ಬ್ಲೇಮ್ ಮಾಡಕ್ ಹೋಗ್ಬೇಡಿ ತಾತ. ಅವ್ರು ಯಾವ ತಪ್ಪು ಮಾಡಿಲ್ಲ. ಯಾರು ಎಷ್ಟು ಪವಿತ್ರವಾಗಿದ್ದಾರೆ ಅಂತ ಅಗ್ನಿ ಪರೀಕ್ಷೆ ಮಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ. ನಮ್ಗೆ ನಮ್ಮ ಮಗಳು ಬೇಕು. ಕರೀರಿ ಸಿಹಿನಾ. ಸಿಹಿ ನನ್ನ ಮಗಳು, ಅವಳನ್ನ ಎಲ್ಗೂ ಕಳ್ಸ್ಕೊಳ್ತ. ಶಾಲಿನಿ, ಇವನ್ ಕರೀದಿದ್ರೆ ಬೇಡ. ನಮ್ಮ ಮಗಳನ್ನ ನಮ್ಮ ಹತ್ರ ಹೇಗೆ ಕರ್ಸ್ಕೋಬೇಕು ನಂಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಕಣ್ಮುಂದೆನೇ ನಮ್ಮ ಮಗಳನ್ನ ದೂರ ಮಾಡ್ತಿದ್ಯಲ್ಲ, ಅಲ್ಲಿ ಇವನ್
ಬೇಡ ಸೀತಾ, ನೀವಿನ್ನೇನು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು ರಾಮ್, ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿದೆ, ಬೇಜಾರಾಗಿದೆ. ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸಿರ್ಬಹುದು. ಆದರೆ ರಾಮ್, ಏನು ಮಾತಾಬೇಡಿ ಅಂತ ಹೇಳಿದ್ನಲ್ಲ. ಇಲ್ಲ ರಾಮ್, ನಮಗೆಲ್ಲ ವಿಷಯ ಅರ್ಥ ಮಾಡ್ಸೋಕ್ಕೆ ಪ್ಲೀಸ್ ನಂಗೆ ಒಂದು ಅವಕಾಶ ಮಾಡಿಕೊಡಿ. ನೀವು ನನಗೆ ಅರ್ಥ ಮಾಡಿಸೋ ನೆಸೆಸಿಟಿನೇ ಇಲ್ಲ ಸೀತಾ. ನೀವು ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಯಾವ ತಪ್ಪು ಮಾಡಿಲ್ಲ ಸೀತಾ. ಮದುವೆಗಿಂತ ಮುಂಚೆನೇ ನೀವು ಈ ವಿಷಯನ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ರಿ. ಬಟ್ ಪಾಸ್ಟ್ ಇಸ್ ಪಾಸ್ಟ್ ಅಂತ ನಾನು ಇಗ್ನೋರ್ ಮಾಡಿದೆ. ನೀವು ಯಾವಾಗೆಲ್ಲ ಈ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರಿ, ಅವಾಗೆಲ್ಲ ನಾನು ನಿಮ್ಗೆ ಗಮನನೇ ಕೊಡಲಿಲ್ಲ ಸೀತಾ. ಸಿಹಿ ಹುಟ್ಟಿಂದೆ ಇಂಥ ಒಂದು ವಿಷಯ ಇದೆ ಅಂತ ನಾನು ಗೆಸ್ ಕೂಡ ಮಾಡೋಕ್ಕಾಗಲಿಲ್ಲ. ಶ್ಯಾಮ್ ಮಗು ಬಗ್ಗೆ ಮಾತಾಡಿದಾಗ, ಬಾಡ್ಗೆ ತಾಯಿನ ವಹಿಸ್ಕೊಂಡು ನೀವು ಮಾತಾಡಿದಾಗೂ ನನಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲ ನಾನು. ನಿನ್ನೆ ರಾತ್ರಿ ಕೂಡ ನೀವು ಈ ವಿಷಯನ ನನ್ನ ಹತ್ರ ಹೇಳ್ಕೊತಾ ಇದ್ರಿ, ಆದರೆ ನಾನೇ ನಿಮ್ಮ ಕಡೆ ಗಮನ ಕೊಡಲಿಲ್ಲ ಸೀತಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸೀತಾ. ರಾಮ್, ಹಾಗಿದ್ರೆ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ, ಕೋಪ ಇಲ್ಲ ತಾನೆ? ತಪ್ಪು ನಂದು ಸೀತಾ. ನೀವು ಹೇಳಬೇಕಾದ್ರೆ ನಾನು ಕರೆಕ್ಟಾಗಿ ಕೇಳಿಸ್ಕೋಬೇಕಾಗಿತ್ತು. ನಿಮ್ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು ಹೇಳಿ? ಇವತ್ತಾಗಿದ್ದ ಗಲಾಟೆಯಿಂದ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಈ ವಿಷಯ ಬೇರೆಯವರಿಂದ ನಿಮಗೆ ಗೊತ್ತಾದರೆ ನೀವು ನನ್ನ ಮೇಲೆ ಇಟ್ಟಿರೋ ಟ್ರಸ್ಟ್ ಹಾಳಾಗತ್ತೆ ಅಂತ ಅನ್ಕೊಂಡಿದ್ದೆ. ನೋ ಸೀತಾ, ನಿಮ್ಮ ಮೇಲಿಟ್ಟಿರೋ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಸೀತಾ. ಫ್ಯಾಕ್ಟ್ ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.